ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಬಾಂಬ್ ಸಿಡಿಯುತ್ತೆ, ಕ್ರಾಂತಿ ಆಗುತ್ತೆ, ನವೆಂಬರ್ ಕ್ರಾಂತಿ ಆಗೇ ಆಗುತ್ತೆ. ಈ ಮಾತುಗಳು ನೋಡಿ, ನವೆಂಬರ್ ಬಂತು. ನವೆಂಬರ್ ಬರ್ತಿದ್ದಂಗೆನೇ ಈಗ ಚರ್ಚೆ ಕೂಡ ಜಾಸ್ತಿಯಾಗಿದೆ. ಯಾರ್ಯಾರ ಮಾತಿನ ರೀತಿ ನೀತಿ ಧಾಟಿ ಯಾವ ರೀತಿ ಬದಲಾಗಿದೆ ಅದನ್ನು ನೀವು ನೋಡ್ತಾ ಇದ್ದೀವಿ. ಇದರ ಹಿಂದೆ ಈ ಮುಖ್ಯಮಂತ್ರಿ ಪರವಾಗಿರುವಂಥವರು ಈ ದೊಡ್ಡ ಪ್ರಮಾಣದಲ್ಲಿ ಬ್ಯಾಟಿಂಗ್ ಮಾಡಿದರು, ಅವರ ಪರವಾಗಿ ಮಾತಾಡಿದ್ರು. ಅವ್ರದ್ದೇ ಬಾಯಿ ಜೋರಾಗಿತ್ತು. ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, DK ಪರವಾಗಿರುವಂಥವರು ಈ ದನಿಯನ್ನು ಈಗ ಜಾಸ್ತಿ ಮಾಡ್ತಾ ಇದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ DK ಹೇಳಿದ್ದಾರೆ, ಯಾರ ಮಾತಿಗೂ ಕೂಡ ಕಿಮ್ಮತ್ತಿಲ್ಲ. ಫೈನಲಿ ನಾನು ಮತ್ತು ಮುಖ್ಯಮಂತ್ರಿಗಳು ಏನು ಹೇಳ್ತೀವಿ ಅದೇ ಮಾತೆ ಫೈನಲ್ ಅಂತ. ಆದರೂ ಕೂಡ ಈ ಮುಖ್ಯಮಂತ್ರಿ ಬದಲಾವಣೆಯ ವಿಷಯ ಇದೆಯಲ್ಲ, ಅದು ನಿಂತೇ ಇಲ್ಲ. ಘೋಷಣೆಗಳು ಮೊಳಗ್ತಾನೇ ಇವೆ. ಇವತ್ತಿನ ಡೆವಲಪ್ಮೆಂಟ್ ಏನು ನೋಡಿ. ನವೆಂಬರ್ ಆರಂಭವಾಗ್ತಿದ್ದಂತೆ ಭುಗಿಲೆದ್ದ ಮುಂದಿನ ಸಿಎಂ ಕೂಗು. DK ಪರ ಘೋಷಣೆ ಕೂಗಿದ ಬೆಂಬಲಿಗರು ಕ್ರಾಂತಿ ಆರಂಭನ. ಕ್ರಾಂತಿ ಇಲ್ಲ ಎಂದ ಸಚಿವರು ಮತ್ತೆ ದಣಿವಿನ ಪಾಠ ಮಾಡಿದ DK. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದಕ್ಕೆ ಹೇಳಿದ್ರೆ ಒಂದು ಕಿಮ್ಮತ್ತಿರ್ತೈತಿ. ಕುರ್ಚಿ ಕದನದಲ್ಲಿ ಎರಡು ಬಣಗಳ ಹಾವು ಏಣಿ ಆಟ, ಯಾರಿಗೆ ಮೇಲುಗೈ? ನಾನು ಮುಖ್ಯಮಂತ್ರಿಗಳು ಏನ್ ಮಾತಾಡಿದ್ವಿ ಅದು ಮಾತ್ರ ಮಾತು. ನಿನ್ನೆವರೆಗೂ ಒಂದು ಲೆಕ್ಕ, ಇಂದಿನಿಂದ ಬೇರೆಯದ್ದೇ ಲೆಕ್ಕ. ಕುರ್ಚಿ ಆಟದಲ್ಲಿ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ಒಂದ್ಸಲ ಒಂದು ಬಣ ದಾಳ ಉರುಳಿಸಿ ಮೇಲುಗೈ ಸಾಧಿಸಿದ್ರೆ ಇನ್ನೊಂದು ಸಲ ಇನ್ನೊಂದು ಬಣ ಪ್ರತಿದಾಳ ಉರುಳಿಸುತ್ತೆ. ಹಾವು ಏಣಿ ಆಟದಂತಾಗಿರೋ ಕುರ್ಚಿ ಕದನದಲ್ಲಿ ಇಂದಿನಿಂದ ಹೊಸ ಆಟ ಶುರುವಾಗಿದ್ಯಾ ಎಂಬ ಚರ್ಚೆಗೆ ಕೆಲ ಬೆಳವಣಿಗೆಗಳು ಸಾಕ್ಷಿಯಾಗಿವೆ. ಅದು ಶುರು ಆದಾಗ ಪ್ರಕ್ರಿಯೆ ನಿಮಗೂ ಕೂಡ ಗೊತ್ತಾಗ್ತದೆ. ಹೌದು, ನಿನ್ನೆವರೆಗೂ ಸಿಎಂ ಬಣದಿಂದ ದಾಳ ಉರುಳುತ್ತಿತ್ತು. ಅಹಿಂದ ಅಸ್ತ್ರ, ದಲಿತ ಸಿಎಂ ಕೂಗು, ಪತ್ರ ಚಳವಳಿ, 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಅಂತ ಕಿಚ್ಚು ಎಬ್ಬಿಸಿದ್ರು. ಇದರ ಬೆನ್ನಲ್ಲೇ ಪದಗ್ರಹಣಕ್ಕೆ ಡೆಡ್ಲೈನ್ ನೀಡಿದ್ದಾರೆಂಬ ಊಹಾಪೋಹ ಸದ್ದು ಮಾಡ್ತಿದ್ದಂತೆ DK ಬಣ ಆಕ್ಟಿವ್ ಆಗಿದೆ. ನವೆಂಬರ್ ಆರಂಭವಾಗ್ತಿದ್ದಂತೆ ಅಸಲಿ ಕುರ್ಚಿ ಆಟ ಶುರುವಾಗಿದೆ. ಇವತ್ತು ಬೆಂಗಳೂರಿನ ಗಾಂಧಿನಗರದಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ DK ಮುಂದಿನ ಸಿಎಂ ಅಂತ ಘೋಷಣೆ ಕೂಗಿದ್ದಾರೆ. ಅತ್ತ ಶಿವಮೊಗ್ಗದಲ್ಲೂ DK ಶಿವಕುಮಾರ್ ಫೋಟೋ ಇರುವ ಬ್ಯಾನರ್ ಹಿಡಿದು DK ಸಿಎಂ ಆಗಲೇಬೇಕು ಅಂತ ಘೋಷಣೆ ಕೂಗಿದ್ದಾರೆ. ಈ ಎಲ್ಲ ಬೆಳವಣಿಗೆ ಮಧ್ಯೆ ಮುಂದಿನ ಬಾರಿ ಸಿಎಂ ಆಗಿ ಕನ್ನಡ ರಾಜ್ಯೋತ್ಸವದಲ್ಲಿ ಧ್ವಜಾರೋಹಣ ಮಾಡ್ತೀರಾ ಅಂತ ಕೇಳಿದ ಪ್ರಶ್ನೆಗೆ DK ಒಳ್ಳೆ ಕತೆ ಆಯ್ತಲ್ಲ ಅಂತ ನಗುತ್ತಲೇ ಉತ್ತರಿಸಿದ್ದಾರೆ. ಡಾಕ್ಟರ್ MC ಸುಧಾಕರ್ DKಗೆ ಅರ್ಹತೆ ಇದೆ ಅಂತ ಬ್ಯಾಟ್ ಬೀಸಿದ್ದಾರೆ. ಮಾಡಿದ್ನಲ್ರಿ, ಒಳ್ಳೆ ಕತೆ ಆಯ್ತಲ್ಲ. DK ಅವರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಅರ್ಹತೆ ಎಲ್ಲ ಅರ್ಹತೆ ಇದೆ, ಇಲ್ಲ ಅಂತ. ಅವರಿವತ್ತು ಸಿದ್ದರಾಮಯ್ಯನವರು, ಸನ್ಮಾನ್ಯ DK ಶಿವಕುಮಾರ್ ಅವರು ಇಬ್ಬರು ಜೋಡೆತ್ತುಗಳಾಗಿ ಎರಡು ಕಣ್ಣಾಗಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಇವತ್ತು ಅಧಿಕಾರಕ್ಕೆ ತರ್ತಕ್ಕಂಥ ಎಲ್ಲ ಪ್ರಯತ್ನ ಮಾಡಿದ್ದಾರೆ. ನಾನು ಮಂತ್ರಿ ಆಗಿದ್ದೆ, ನನಗೆ ಗೊತ್ತಿರಲಿಲ್ಲ ಅಂತಂದ್ರೆ ನಾನು ಇನ್ನೊಬ್ಬರ ಬಗ್ಗೆ ಏನಾಗತ್ತೆ ಅಂತ ನಾನು ಹೇಳಕ್ ಸಾಧ್ಯ ಇಲ್ಲ. ಹೈಕಮಾಂಡ್ ಅವರು ಸೂಕ್ತ ಸಮಯದಲ್ಲಿ ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರು ತಗೊಳ್ಳುವಂಥ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿದ್ದೀವಿ. ಹೀಗೆ DK ಬೆಂಬಲಿಗರು ಮುಂದಿನ ಸಿಎಂ ಅಂತ ಘೋಷಣೆ ಕೂಗಿ ದಾಳ ಉರುಳಿಸುತ್ತಿದ್ದಾರೆ. ಹಾಗಂತ ಸಿಎಂ ಬಣವೇನು ಸುಮ್ಮನೆ ಕೂತಿಲ್ಲ. ದಲಿತ ಸಿಎಂ ಬಗ್ಗೆ ಧ್ವನಿ ಎತ್ತಿರೋ ಮಹದೇವಪ್ಪ ಈಗಲೂ ಕ್ರಾಂತಿ ಏನು ಆಗಲ್ಲ ಅಂತ ಒತ್ತಿ ಹೇಳಿದ್ದಾರೆ. ಇನ್ನು ಸಚಿವರು ಕೂಡ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದಕ್ಕೆ ಹೇಳಿದ್ರೆ ಅದಕ್ಕೊಂದು ಕಿಮ್ಮತ್ತಿರ್ತೈತಿ. ನೀವು ಹೇಳಿದ್ರೆ ಅದಕ್ಕೇನು ಕಿಮ್ಮತ್ತಿರ್ತೈತಿ? ಮಲ್ಲಿಕಾರ್ಜುನ್ ಖರ್ಗೆ ಅವರು 1 ವಾರಕ್ಕೆ 2 ವಾರಕ್ಕೊಮ್ಮೆ ಕರ್ನಾಟಕಕ್ಕೆ ಬಂದಿರ್ತಾರೆ. ಹಂಗೇನ್ರಿ ಇದ್ರೆ ಹೇಳ್ತಾರೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಅವ್ರು ಮುಂದುವರಿತಾ ಇದ್ದಾರೆ. ನಾವು ಈ ರೀತಿಯಾಗಿ ಇನ್ನೊಬ್ಬರು ಮುಖ್ಯಮಂತ್ರಿ ಆಗಬೇಕು ಅಥವಾ ಚರ್ಚೆ ಆಗಬೇಕು ಅಂತ ಯಾವುದೇ ರೀತಿಯ ಕಾರಣಗಳು ಕೂಡ ಇಲ್ಲ, ಅವಕಾಶಗಳು ಕೂಡ ಇಲ್ಲ, ಅದರ ಸನ್ನಿವೇಶನೂ ಕೂಡ ಇಲ್ಲ. ಏನು ಚರ್ಚೆ ಅಥವಾ ಕ್ರಾಂತಿ ಅಂತ ಏನೂ ಇಲ್ಲ. ಏನಾಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸದ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ಇದ್ದಾರೆ, ಅವರಿದ್ದಾರೆ, ಅವರು ಮುಂದುವರೆದಿದ್ದಾರೆ. ಕ್ರಾಂತಿ ಭ್ರಾಂತಿ ಏನೂ ಇಲ್ಲ. ಯಾವುದು ನವೆಂಬರ್ ಕ್ರಾಂತಿ ಇಲ್ಲ, ಏನು ಇಲ್ಲ, ಆರಾಮಾಗಿದೆ, ಶಾಂತಿ ಇದೆ. ನಾನು ಮುಖ್ಯಮಂತ್ರಿಗಳು ಮಾತನಾಡಿದ್ದು ಮಾತ್ರ ಮಾತು.
ಯಾರ ಮಾತಿಗೂ ಕಿಮ್ಮತ್ತಿಲ್ಲ, ದಣಿವು ತೆಗೆದುಕೊಳ್ಳಬೇಡಿ ಎಂದ ಡಿಕೆ. ಹೀಗೆ ಅನೇಕ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ಓಡಾಡ್ತಾನೆ ಇವೆ. ಈ ನಡುವೆ ಪಕ್ಷದ ನಾಯಕರಿಗೆ ಡಿಕೆ ಸಂದೇಶವೊಂದನ್ನು ರವಾನಿಸಿದ್ದಾರೆ. ನಾನು ಹಾಗೂ ಸಿಎಂ ಹೇಳಿದ್ದಷ್ಟೇ ಮಾತು, ಮಿಕ್ಕವರ ಮಾತಿಗೆ ಕಿಮ್ಮತ್ತಿಲ್ಲ ಎಂದಿದ್ದಾರೆ. ನೀವು ದಣಿ ತಗೊಳ್ಳೋದು ಬೇಡ, ಯಾವ ಲೀಡರ್ಗಳು ದಣಿ ತಗೊಳ್ಳೋದು ಬೇಡ. ನಾನು ಮುಖ್ಯಮಂತ್ರಿಗಳು ಏನು ಮಾತಾಡಿದ್ವಿ ಅದು ಮಾತ್ರ ಮಾತು. ಅದು ಬಿಟ್ಟರೆ ಯಾರ ಮಾತುಗೂ ಕಿಮ್ಮತ್ತು ಇಲ್ಲಿಲ್ಲ. ಹೀಗಂತ ಹೇಳೋ ಮೂಲಕ ಕ್ರಾಂತಿ ಬಗ್ಗೆ, ಬದಲಾವಣೆ ಬಗ್ಗೆ ಮಾತನಾಡ್ತಿದ್ದವರ ಮಾತು ಲೆಕ್ಕಕ್ಕಿಲ್ಲ ಎಂಬ ಸಂದೇಶ ರವಾನಿಸಿದ್ದಾರೆ. ನಾನು ಮುಖ್ಯಮಂತ್ರಿ ಏನ್ ಮಾತನಾಡ್ತಿದ್ದೇವೆ ಅದೇ ಫೈನಲ್ ಎಂದಿದ್ದಾರೆ. ಈ ಮೂಲಕ ಪವರ್ ಶೇರಿಂಗ್ ಇದೆ ಅನ್ನೋ ಸುಳಿವು ಕೊಟ್ರ ಎಂಬ ಚರ್ಚೆ ಶುರುವಾಗಿದೆ. ಕೆಲ ನಾಯಕರು ಕ್ರಾಂತಿ ಇಲ್ಲ, ಭ್ರಾಂತಿನೂ ಇಲ್ಲ ಅಂತಿದ್ದಾರೆ. ಆದ್ರೆ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತಿರೋ ವಿಪಕ್ಷಗಳ ನಾಯಕರು ಕಾಂಗ್ರೆಸ್ ಬೆಳವಣಿಗೆ ಬಗ್ಗೆ ಕಾಲೆಳೆದಿದ್ದಾರೆ. 2.5 ವರ್ಷ ಅವರು ಸರ್ಕಾರ ನಡೆಸ್ತಕ್ಕಂಥ ವಿಷಯದಲ್ಲಿ ಅವರುಗಳೇ ಪ್ರತಿನಿತ್ಯ ಒಂದು ನಗಪಾಟ್ಲಿ ಈಡಾಗಿದ್ದಾರೆ. ವಿರೋಧ ಪಕ್ಷಗಳು ನಾವು ಮಾತಾಡಬೇಕಾದ ಅವಶ್ಯಕತೆನೇ ಇಲ್ಲ. ನೀವು ಅಧಿಕಾರ ಹಸ್ತಾಂತರ ಮಾಡಿ ಅಥವಾ ನಾಯಕತ್ವ ಬದಲಾವಣೆ ಮಾಡ್ಕೊಳ್ಳಿ. ಇದು ಪರಿಸ್ಥಿತಿ ಹೆಂಗಿರುತ್ತೆ ಅಂದರೆ, ಓದಿಯ ಪಿಸಾಚಿ ಅಂದರೆ ಇಲ್ಲ ಬಂದೇ ಗವಾಕ್ಷಿಯಲ್ಲಿ ಅಂತಂದಂಗಿದೆ ಇದು. ಆದ್ದರಿಂದ ಪರಿಸ್ಥಿತಿ ಏನೂ ಬದಲಾವಣೆ ಆಗ್ತದೆ ಅಂತ ನನಗೆ ಅನಿಸೋದಿಲ್ಲ. ಕಾಂಗ್ರೆಸ್ ನಾಯಕರು ಏನಿಲ್ಲ ಎನ್ನುತ್ತಲೇ ಕೊಡ್ತಿರೋ ಹೇಳಿಕೆಗಳು ಹೊಸ ದಿಕ್ಕಿಗೆ ದಾರಿ ತೋರಿಸ್ತಿವೆ. ಇದಕ್ಕೆ ವಿಪಕ್ಷಗಳ ನಾಯಕರು ತುಪ್ಪ ಸುರಿಯುತ್ತಿದ್ದಾರೆ. ನಿಜಕ್ಕೂ ಕ್ರಾಂತಿ ಆಗುತ್ತಾ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.